ವೈಶಂಪಾಯನರು ಜನಮೇಜಯನಿಗೆ ಮಹಾಭಾರತದ ಕಥೆಯನ್ನು ತಿಳಿಸ್ತಾ ಅದರಲ್ಲಿ ಪಾಂಡುರಾಜ ತಾನು ಮಕ್ಕಳಿಲ್ಲದೆ ಕೊರಗಿದ್ದು ಕಡೆಗೆ ಅವನಿಗೆ ಕುಂತಿಗೆ ದುರ್ವಾಸರ ಒಂದು ಮಂತ್ರದ ಅನುಗ್ರಹ ಇದೆ ಅಂತ ಗೊತ್ತಾದದ್ದು. ಆ ಮಂತ್ರಬಲದಿಂದಾಗಿ ಧರ್ಮರಾಜನನ್ನು ಆಹ್ವಾನ ಮಾಡು, ಧರ್ಮರಾಜನಿಂದ ಒಬ್ಬ ಪುತ್ರನನ್ನು ಪಡೆ ಅಂತ ಪಾಂಡುರಾಜ ಹೇಳಿದ್ದು. ಆನಂತರ ಕುಂತಿ ಧರ್ಮರಾಜನಿಂದ ಅಂದರೆ ಯಮಧರ್ಮನಿಂದಾಗಿ ತಾನು ಧರ್ಮರಾಜನನ್ನು ಪಡೆದದ್ದು. ಇದಿಷ್ಟನ್ನು ತಿಳಿಸ್ಕೊಂಡು ಬಂದರು. ಆ ಬಳಿಕ ಮತ್ತೆ ಪಾಂಡುರಾಜ ಹೇಳ್ತಾನೆ ಏನು ಅಂದರೆ, ಯಾವತ್ತೂ ಧರ್ಮ ಅನ್ನುವುದು ಉಳಿಬೇಕು ಅಂತ ಹೇಳಿದರೆ ಅದಕ್ಕೆ ಎರಡರ ಸಹಾಯ ಬೇಕು. ಒಂದು ಜ್ಞಾನ, ಇನ್ನೊಂದು ಬಲ. ಈ ಜ್ಞಾನ ಬಲಗಳ ಸಹಾಯ ಇದ್ದಾಗ ಮಾತ್ರ ಧರ್ಮ ಅನ್ನುವುದು ಉಳಿತದೆ. ಯಾಕೆ ಈ ಎರಡರ ಅವಶ್ಯಕತೆ ಇದೆ ಅಂತ ಹೇಳಿದರೆ, ಮೊದಲು ಧರ್ಮ ಅಂದರೆ ಏನು ಅಂತ ಗೊತ್ತಾಗಬೇಕು. ಧರ್ಮ ಅಂದರೆ ಏನು ಅಂತ ಗೊತ್ತಾದಾಗ ಮಾತ್ರ ಆ ಧರ್ಮ ಅಂತ ಉಳಿತದೆ. ಇಲ್ಲದೇ ಇದ್ರೆ ಏನಾಗುತ್ತೆ ಅಂದರೆ ಅಧರ್ಮವೇ ಧರ್ಮದ ಹೆಸರಿನಲ್ಲಿ ಬಂದು ಕೂತು ಬಿಡುತ್ತದೆ. ನಾವೇನು ತಿಳ್ಕೊಳ್ತೇವೆ ಅಂದರೆ ಇದೇ ಧರ್ಮ, ಇದೇ ಸರಿಯಾದದ್ದು ಅಂತ. ಆದರೆ ವಾಸ್ತವಿಕವಾಗಿ ಅದು ತಪ್ಪಾಗಿರ್ತದೆ. ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲೇ ಇರುವುದರಿಂದಾಗಿ ಅಧರ್ಮವನ್ನೇ ಧರ್ಮ ಅಂತ ಆಚರಣೆ ಮಾಡಲಿಕ್ಕೆ ಸಾಧ್ಯ ಉಂಟು. ಅದಕ್ಕಾಗಿ ಧರ್ಮ ಉಳಿಬೇಕು ಅಂತೇಳಿದರೆ, ಯಾಕಂದರೆ ಧರ್ಮ ಉಳಿದ್ರೆ ನಾವು ಉಳಿತೇವೆ. ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮವನ್ನು ನಾವು ಸಂರಕ್ಷಣೆ ಮಾಡಿದರೆ ಧರ್ಮ ನಮ್ಮನ್ನು ಸಂರಕ್ಷಣೆ ಮಾಡುತ್ತದೆ. ಇದೀ ಮಹಾಭಾರತ ತಿಳಿಸುವುದೇ ಇದನ್ನು. ಅದಕ್ಕೆ ಪಾಂಡವರೇ ಸಾಕ್ಷಿ. ಕಡೆಯವರೆಗೂ ಧರ್ಮವನ್ನು ಸಂರಕ್ಷಣೆ ಮಾಡಿದರು, ಧರ್ಮ ಅವರನ್ನು ಸಂರಕ್ಷಣೆ ಮಾಡಿತು. ಕೌರವರೇ ಸಾಕ್ಷಿ. ಧರ್ಮವನ್ನು ತಾವು ಭಕ್ಷಣೆ ಮಾಡಿದರು, ಅಂದರೆ ನಾಶಗೊಳಿಸಿದರು, ಅವರೇ ನಾಶ ಆಗೋದರು. ಆ ಧರ್ಮ ಉಳಿಬೇಕು ಅಂತೇಳಿದರೆ ಅದಕ್ಕೆ ಮೊದಲು ಗೊತ್ತಿರಬೇಕು ಧರ್ಮ ಅಂದರೆ ಏನು ಅಂತ, ಅದೇ ಜ್ಞಾನ ಬೇಕು. ಎರಡನೆಯದ್ದೇನು ಅಂತೇಳಿದ್ರೆ, ಆ ಧರ್ಮ ಉಳಿಬೇಕು ಅಂದರೆ ಹಾಗೆ ಅಲ್ಲ, ಅದಕ್ಕೆ ಬಲ ಬೇಕು. ಅಂದರೆ ಧರ್ಮಕ್ಕೆ ರಕ್ಷಣೆ ಬೇಕು. ಧರ್ಮಕ್ಕೆ ರಕ್ಷಣೆ ಒಂದು ಇರಲಿಲ್ಲ ಅಂತೇಳಿದರೆ ಅವಾಗ ಯಾರು ಬೇಕಾದರೂ ಏನು ಬೇಕಾದರೂ ಮಾಡ್ಕೊಂಡು ಹೋಗ್ಬೋದು. ಇದೇ ಧರ್ಮ ಅಂತ ಹೇಳೋದು, ನಾವು ಮಾಡಿದ್ದೇ ಧರ್ಮ ಅಂತ ಹೇಳುವಂಥದ್ದು. ಯಾಕಂತ ಹೇಳಿದ್ರೆ ಏನು ಕಾನೂನಿಲ್ಲ. ಧರ್ಮದ ರಕ್ಷಣೆಗೆ ಯಾವುದೇ ಕಾನೂನು ಇಲ್ಲದಿದ್ದಾಗ, ಧರ್ಮದ ರಕ್ಷಣೆ ಇಲ್ಲದೇ ಇದ್ದಾಗ ಧರ್ಮ ಅನ್ನುವುದು ಬೀದಿಯಲ್ಲಿ ಬಿದ್ದಂತಹ ಒಂದು ಹೆಂಗಸಿನ ಹಾಗೆ ಆಗಿಬಿಡುತ್ತದೆ. ಯಾಕಂದರೆ ಯಾರು ಬೇಕಾದರೂ ಉಪಯೋಗಿಸ್ಬೋದು, ಆ ರೀತಿ ಆಗೋಗ್ತದೆ. ಅದಕ್ಕಾಗಿ ಧರ್ಮಕ್ಕೆ ರಕ್ಷಣೆ ಬೇಕು. ಅದಕ್ಕೆ ಬಲಿಷ್ಠನಾದಂತಹ ಒಬ್ಬ ಮಗ ಬೇಕು. ಧರ್ಮ ಉಳಿಬೇಕು ಅಂದರೆ ಜ್ಞಾನ ಬೇಕು. ಅದಕ್ಕೆ ಒಳ್ಳೆ ಜ್ಞಾನಿಯಾದ ಮಗ ಬೇಕು. ನನಗೆ ಜ್ಞಾನಿಯೂ ಆಗಿರಬೇಕು, ಬಲಿಷ್ಠನಾಗಿರಬೇಕು. ಅಂಥ ಒಬ್ಬ ಮಗ ಬೇಕು. ಯಾರವನು? ಸಾಮಾನ್ಯರಿಂದ ಸಾಧ್ಯವಾಗೋಲ್ಲ ಅಂತ ಹೇಳಿ ಅದಕ್ಕೆ ಪಾಂಡುರಾಜ ಹೇಳ್ತಾನೆ, ನಿಜವಾಗಿಯೂ ಕೂಡ ಧರ್ಮವನ್ನು ಸಂರಕ್ಷಣೆ ಮಾಡಬೇಕು ಅಂತ ಹೇಳಿದರೆ ಅದು ಕೇವಲ ವಿಷ್ಣುವಿನಿಂದ ಮಾತ್ರ ಸಾಧ್ಯ. ಧರ್ಮ ಸಂರಕ್ಷಣಾರ್ಥಾಯ ಸಂಭವಾಮಿ ಯುಗೇ ಯುಗೇ ಅಂತ ಭಗವದ್ಗೀತೆಯಲ್ಲಿ ಹೇಳಿದಾಗೆ, ಯಾವಾಗ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಧರ್ಮಕ್ಕೆ ಯಾವಾಗ ಕೆಡುಕು ಉಂಟಾಗ್ತದೆ ಆಗ ನಾನು ಅವತಾರ ಮಾಡಿ ಬರ್ತೇನೆ ಅಂತ ಭಗವಂತ ಹೇಳಿದ. ಅದಕ್ಕಾಗಿ ನಿಜವಾಗಲೂ ಧರ್ಮ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ ಅದು ಕೇವಲ ವಿಷ್ಣುವಿನಿಂದ. ಆದರೆ ಆ ವಿಷ್ಣುವನ್ನು ಕರೆದು ನೀನು ಮಕ್ಕಳನ್ನು ಪಡೆ ಅಂತ ಹೇಳೋದು ನನಗೆ ಸರಿಯಾಗಿ ಕಾಣ್ತಾ ಇಲ್ಲ. ಯಾಕೆ ಅಂತ ಹೇಳಿದರೆ, ಆ ವಿಷ್ಣುವೇ ವೇದವ್ಯಾಸರಾಗಿ ಅವತಾರ ಮಾಡಿ ಬಂದದ್ದು. ಆ ವೇದವ್ಯಾಸರು ನನ್ನ ತಂದೆ, ಅಂದರೆ ನಿನ್ನ ಮಾವ. ಆ ಮಾವನಿಂದಾಗಿ ಮಕ್ಕಳನ್ನು ಪಡೆಯುವುದು ಯುಕ್ತವಾದದ್ದಲ್ಲ. ಅದರಿಂದಾಗಿ ವಿಷ್ಣುವಿನ ನಂತರ ಯಾರಿದ್ದಾರೆ ಅವರಿಂದ ನೀನು ಮಕ್ಕಳನ್ನು ಪಡೆ. ಅದ್ಯಾರು ಅಂದರೆ ಬ್ರಹ್ಮದೇವರು. ಆದರೆ ಬ್ರಹ್ಮದೇವರು ಇಲ್ಲಿಗೆ ಬರೋಲ್ಲ. ಅದರಿಂದಾಗಿ ವಾಯುದೇವನನ್ನು ಕರೆ. ಬ್ರಹ್ಮದೇವರಿಗೆ ಸಮಾನನಾದಂತಹ ಮುಖ್ಯ ಪ್ರಾಣ ಅಥವಾ ಮುಖ್ಯ ವಾಯು ಅಂತೇನಿದ್ದಾರೆ, ಆ ವಾಯುದೇವನನ್ನು ಕರೆ ಅಂತ ಪಾಂಡುರಾಜ ಹೇಳ್ತಾನೆ. ಯಾಕೆ ಅಂತ ಹೇಳಿದರೆ, ಅಶ್ವಮೇಧ ಕ್ರತುಶ್ರೇಷ್ಠ ಜ್ಯೋತಿಶ್ರೇಷ್ಠೋ ದಿವಾಕರ ಬ್ರಾಹ್ಮಣೋ ದ್ವಿಪದಾಂ ಶ್ರೇಷ್ಠ ದೇವಶ್ರೇಷ್ಠಸ್ತು ಮಾರುತಃ. ಯಜ್ಞಗಳ ಪೈಕಿ ಅಶ್ವಮೇಧ ಯಾಗ ಅನ್ನುವಂಥದ್ದು ಶ್ರೇಷ್ಠವಾಗಿರುವಂಥದ್ದಂತೆ. ಅದೇ ರೀತಿ ಮನುಷ್ಯರಿಗೆ ಕಾಣುವಂತಹ ಒಂದು ಜ್ಯೋತಿಪುಂಜ ಏನಿದೆ, ಆ ಜ್ಯೋತಿಪುಂಜದಲ್ಲಿ ಪ್ರಕಾಶಮಾನವಾಗಿರುವಂಥದ್ದು ಸೂರ್ಯ. ಮನುಷ್ಯರ ಕಣ್ಣಿಗೆ ಕಾಣುವಂಥದ್ದು. ಯಾಕಿದನ್ನು ಹೇಳ್ತಾರೆ ಅಂದರೆ, ಮನುಷ್ಯರ ಕಣ್ಣಿಗೆ ಕಾಣದೇ ಇರುವಂತಹ ಪ್ರಕಾಶಮಾನವಾದ ವಸ್ತು ಬೇಕಾದಷ್ಟಿದೆ. ನಮ್ಮ ಕಣ್ಣಿಗೆ ಕಾಣುವಂಥದ್ರಲ್ಲಿ ಸೂರ್ಯ ಪ್ರಕಾಶಮಾನವಾಗಿರುವಂತಹ ವಸ್ತು. ಅದೇ ರೀತಿ ಮನುಷ್ಯರ ಪೈಕಿ ಯಾರು ಶ್ರೇಷ್ಠರಾದವು ಅಂದರೆ ಬ್ರಹ್ಮಜ್ಞಾನಿ, ಅದೇ ಬ್ರಾಹ್ಮಣ. ಯಾರು ಒಳ್ಳೆ ಬ್ರಹ್ಮಜ್ಞಾನಿಯಾಗಿದ್ದಾನೋ ಅವನು ಶ್ರೇಷ್ಠ. ಹಾಗೆ ದೇವತೆಗಳ ಪೈಕಿ ವಿಷ್ಣುವನ್ನು ಹೊರತುಪಡಿಸಿದರೆ ಆಮೇಲೆ ಶ್ರೇಷ್ಠನಾಗಿರುವುದು ಅಂತೇಳಿದರೆ ದೇವಶ್ರೇಷ್ಠಸ್ತು ಮಾರುತಃ, ಅದು ವಾಯುದೇವರು. ಅದಕ್ಕಾಗಿ ಆ ವಾಯುದೇವನನ್ನು ಕರೆ. ಮಾರುತಂ ಮರುತಾಂ ಶ್ರೇಷ್ಠಂ ಸರ್ವಪ್ರಾಣಿ
ಸರ್ವಪ್ರಾಣಿಭಿರೀಡಿತಂ ಆವಾಹಯತ್ವಂ ನಿಯಮಾತ್ ಪುತ್ರಾರ್ಥಂ ವರವರ್ಣಿನಿ. ಯಾವ ಈ ಮಾರುತ ಇದ್ದಾನೆ ಅಂದರೆ ವಾಯುದೇವ, ಯಾರು ಅಂದರೆ ಮರುತಾಂ ಶ್ರೇಷ್ಠಂ, ವಾಯುಗಳ ಪೈಕಿ ಶ್ರೇಷ್ಠನಾದವನು. ಒಟ್ಟಿಗೆ 50 ಮರುತ್ತುಗಳು ಅಂತ. ಅವರಲ್ಲಿ 40 ಮರುತ್ತುಗಳೇನಿದ್ದಾರೆ ಅವರೆಲ್ಲ ಬದಿಗೆ ಇರುವಂಥವ್ರು. ಮುಖ್ಯ ಪ್ರಾಣ ಅಂತ ಏನಿದ್ದಾನೆ ಆ ಮುಖ್ಯ ಪ್ರಾಣನನ್ನು ಕರೆ ನೀನು. ಅವನಿಂದಾಗಿ ಒಳ್ಳೆ ಬಲಿಷ್ಠನಾದ. ಯಾಕಂದರೆ ವೇದಗಳೆಲ್ಲ ಹೇಳ್ತಾ ಇರುವಂತೆ ಜ್ಞಾನ ಬಲ ಎರಡರಲ್ಲಿಯೂ ಕೂಡ ಸರಿಸಾಟಿ ಇಲ್ಲದೆ ಇರುವವನು ಯಾರು ಅಂತ ಹೇಳಿದ್ರೆ ವಾಯುದೇವ. ಅದಕ್ಕೆ ವಾಯುದೇವನನ್ನು ಕರಿ ಅಂತ ಪಾಂಡುರಾಜ ಹೇಳ್ತಾನೆ. ಅದು ಹೇಗೆ ಅಂದರೆ ಹಾಗೆ ಬರುವುದಿಲ್ಲ. ನಿಯಮ ಮಾಸ್ಥಾಯ, ನೀನು ಒಳ್ಳೆ ವ್ರತ ನಿಯಮದಲ್ಲಿದ್ದು ನಿನ್ನ ದೇಹವನ್ನು ಶುದ್ಧ ಮಾಡಿಕೊಂಡು ಕರಿ ವಾಯುದೇವನನ್ನು ಅಂತ ಹೇಳ್ತಾಳೆ. ಆಯಿತು ಅಂತ ಕುಂತಿ ಹಾಗೆ ತಾನು ನಿಯಮದಲ್ಲಿದ್ದವಳಾಗಿ ತಥೋಕ್ತವತಿ ಸಾ ಕಾಲೇ ವಾಯುಮಯ ವಾಜುಹಾವಚ ದ್ವಿತೀಯೇನೋಪಹಾರೇಣ ತೇನೋಕ್ತ ವಿಧಿನಾ ಪುನಃ. ಮೊದಲು ವಾಯುದೇವನಿಗೆ ಪೂಜೆಯನ್ನು ಮಾಡಿದ್ಲಂತೆ. ವಾಯುದೇವನಿಗೆ ಪೂಜೆಯನ್ನು ಮಾಡಿ ನಂತರ ವಾಯುದೇವನನ್ನು ತಾನು ಕರೆದ್ಲಂತೆ. ವಾಯುದೇವನನ್ನು ಕರೆದಾಗ ಆ ವಾಯುದೇವ ಬಂದು ನಿಂತು ಕೇಳ್ತಾನೆ, ಏನಾಗಬೇಕು ನನ್ನಿಂದ ನಿನಗೆ ಅಂತ. ಕುಂತಿ ತನ್ನ ಗಂಡನ ಆಜ್ಞೆಯಂತೆ ನನಗೆ ನಿನ್ನಿಂದ ಬಲಿಷ್ಠನಾದ ಮಗ ಬೇಕಾಗಿದೆ ಅಂತ ಹೇಳಿದಾಗ ವಾಯುದೇವ ಇದನ್ನು ಸ್ಪಷ್ಟವಾಗಿ ಮಹಾಭಾರತ ಹೇಳುತ್ತದೆ. ಅವಳು ತಾನು ನಾಚಿಕೆಯಿಂದಾಗಿ ಹೇಳಿದ್ಲಂತೆ ನನಗೆ ಒಂದು ಮಗು ಬೇಕು ಅಂತ. ಯಾಕಂದರೆ ಪುರುಷನನ್ನು, ತನ್ನ ಪತಿಯನ್ನು ಬಿಟ್ಟು ಇನ್ನೊಬ್ಬರ ಹತ್ರ ಮಗು ಬೇಕು ಅಂತ ಕೇಳೋದು ನಾಚಿಕೆಯ ವಿಷಯ ಒಬ್ಬಳು ಹೆಂಗಸಿಗೆ. ಆದರೂ ಕೂಡ ಇವಳಿಗೆ ಅನಿವಾರ್ಯ. ಅದಕ್ಕೆ ವಾಯುದೇವನ ಹತ್ರ ಕೇಳಿದಾಗ ತಥಾಸ್ತ್ವಿತಿ ಚ ತಾಂ ವಾಯು ಸಮಾಲಿಂಗ್ಯ ದಿವಂಗತಃ, ಹಾಗೆ ಆಗಲಿ ಅಂತ ಹೇಳಿದಂತೆ. ಹೇಳಿದಂತಹ ವಾಯುದೇವ ಕೇವಲ ಸ್ಪರ್ಶ ಮಾಡಿದಂತೆ. ಸ್ಪರ್ಶ ಅಂದರೆ ಅವಳನ್ನೊಂದು ಆಲಿಂಗನ ಮಾಡಿಕೊಂಡಂತೆ, ಅಷ್ಟೇ ನೋಡಿ, ಇನ್ನೇನಿಲ್ಲ. ಇಷ್ಟು ಮಾಡಿದ್ದೇ ತಡ ಅವಳು ಗರ್ಭವತಿ ಆದಳು. ಇನ್ನೇನಲ್ಲ, ಈ ವಾಯುದೇವನೇ ಅವಳ ಗರ್ಭದಲ್ಲಿ ಹೋಗಿ ಕೂತ. ತಾನು ಹೊರಗಿನಿಂದ ಅವಳನ್ನು ಆಲಿಂಗನ ಮಾಡಿಕೊಂಡ, ಅವಳ ಗರ್ಭದಲ್ಲಿ ಹೋಗಿ ಕೂತ. ಮುಂದೆ ತಸ್ಮಾಜ್ಜಾತೋ ಮಹಾವೀರ್ಯೋ ಭೀಮೋ ಭೀಮ ಪರಾಕ್ರಮ. ಆ ವಾಯುದೇವನಿಂದ ಕುಂತಿಗೆ ಬಂದವನೇ ಭೀಮ ಅಂತ, ಮಹಾಪರಾಕ್ರಮಿಯಾದವನು. ಅವನ ಹೆಸರೇ ಭೀಮಸೇನ ಅಂತ. ಇದು ಋಷಿಗಳಿಟ್ಟ ಹೆಸರು. ಆ ಬದರಿಕಾಶ್ರಮದಲ್ಲಿದ್ದಂಥ ಋಷಿಗಳೇನಿದ್ದಾರೆ ಅವರೇ ಇಟ್ಟಂಥ ಹೆಸರು. ಮೊದಲಿನವನಿಗೆ ಧರ್ಮರಾಜ ಯುಧಿಷ್ಠಿರ ಅಂತ, ಎರಡನೇವನಿಗೆ ಭೀಮಸೇನ ಅಂತ. ಅವನಿಗೆ ಯಾಕೆ ಧರ್ಮರಾಜ ಅಂದರೆ ಯಾವತ್ತೂ ಧರ್ಮ ಮಾರ್ಗವನ್ನು ಬಿಟ್ಟು ಹೋಗಲ್ಲ ಅವನಂತ, ಅಧರ್ಮ ಮಾರ್ಗವನ್ನು ತುಳಿಯುವುದಿಲ್ಲ, ಅದವನ ಶ್ರೇಷ್ಠತೆ. ಮತ್ತು ಯುಧಿಷ್ಠಿರ, ಯುದ್ಧದಲ್ಲಿ ಗಟ್ಟಿ ನಿಲ್ಲುವವನೇ ಹೊರತು ಯಾವತ್ತೂ ಯುದ್ಧದಿಂದ ಪಲಾಯನ ಮಾಡಿ ಹೋಗುವವನಲ್ಲ. ಅದಕ್ಕೆ ಅವನಿಗೆ ಧರ್ಮರಾಜ ಅಂತ ಹೆಸರು. ಇವನಿಗೆ ಭೀಮಸೇನ ಅಂತ ಹೆಸರು. ಯಾಕೆ ಇವನಿಗೆ ಭೀಮಸೇನ ಅಂತ ಹೆಸರಿಟ್ಟರು ಅಂದರೆ ಭೀಮಸೇನ ಅಂತ. ಭೀಮ ಅಂತ ಹೇಳಿದರೆ ಶತ್ರು ಭಯಂಕರ ಅಂತ. ಶತ್ರುಗಳಿಗೆ ಅತ್ಯಂತ ಭಯಂಕರನಾದದ್ರಿಂದಾಗಿ ಭೀಮ ಅಂತ ಹೆಸರಂತೆ. ಅದನ್ನೇ ನಾವು ತಿರುಗು ಮುರುಗು ಮಾಡಿದರೆ ಮಾಭಿ ಅಂತ. ಭೀಮ ಮಾಭಿ. ಮಾಭಿ ಅಂದರೆ ಸಜ್ಜನರಿಗೆ ಅಷ್ಟೇ ರಕ್ಷಕ ಅಂತೆ, ಹೆದರಬೇಡಿ. ಭೀ ಅಂದರೆ ಭಯ, ಬೇಡ, ಭಯಪಡಬೇಡಿ ಅಂತ ಸಜ್ಜನರಿಗೆ ಆಶ್ವಾಸನೆಯನ್ನು ಕೊಡ್ತಾನಂತೆ. ಯಾರು ದುರ್ಜನರಿದ್ದಾರೆ ಅವರಿಗೆ ಭಯಂಕರ. ಅದರೊಟ್ಟಿಗೆ ಸೇನ ಅಂತ. ಸೇನ ಅಂತ ಅವನಿಗೆ ಯಾಕೆ ಹೆಸರು ಅಂದರೆ ಇನ ಅಂತ ಹೇಳಿದರೆ ಭಗವಂತನಿಗೆ ಹೆಸರಂತೆ. ಇನ ಅಂದರೆ ಸ್ವಾಮಿ ಅಂತ. ಸ್ವಾಮಿ ಯಾರು ಅಂತ ಹೇಳಿದರೆ ನಾರಾಯಣ. ಅವನೊಟ್ಟಿಗೆ ಸಹಿತನಾದವನು, ಇನನೊಟ್ಟಿಗೆ ಸಹಿತನಾದವನು ಸೇನ. ಅಂದರೆ ಯಾವತ್ತೂ ವಿಷ್ಣುವಿನೊಂದಿಗೆ ಇರುವವನು, ಅಂದರೆ ಯಾವತ್ತೂ ಒಳಗಿನಿಂದ ದೇವರ ಸ್ಮರಣೆಯನ್ನು ಮಾಡ್ತಾ ಇರುವಂತಹ ಮಹಾಜ್ಞಾನಿ. ಅಂತಹ ಭೀಮಸೇನ ಯಾವಾಗ ತಾನು ಅವತರಿಸಿ ಹುಟ್ಟಿ ಬಂದ ಕೂಡಲೇ ಕೆಲವೊಂದು ವಿಚಿತ್ರ ಘಟಿಸಿತು ಅಂತ ಹೇಳ್ತಾನೆ ವೈಶಂಪಾಯನರು. ತಮಪ್ಯತಿಬಲಂ ಜಾತಂ ವಾಗುವಾಚಾ ಶರೀರಿಣಿ ಸರ್ವೇಷಾಂ ಬಲಿನಾಂ ಶ್ರೇಷ್ಠೋ ಜಾತೋಯಮಿತಿ ಭಾರತ. ಆಗೊಂದು ಅಶರೀರವಾಣಿ ಆಯ್ತಂತೆ. ಎಲ್ಲರಲ್ಲಿಯೂ ಕೂಡ ಅತ್ಯಂತ ಶ್ರೇಷ್ಠನಾದವನು ಹುಟ್ಟುಕೊಂಡು ಬಂದಿದ್ದಾನೆ, ಅತ್ಯಂತ ಬಲಿಷ್ಠನಾದವನು ಹುಟ್ಟುಕೊಂಡು ಬಂದಿದ್ದಾನೆ ಅಂತ. ಅದರಿಂದಾಗಿಯೇ ಇಡೀ ವಾತಾವರಣದಲ್ಲಿ ಈ ಭೀಮಸೇನನ ಜನನ ಆದ ಕೂಡಲೇ ಜಾತ ಮಾತ್ರೇ ಕುಮಾರೇತು ಸರ್ವಲೋಕಸ್ಯ ಪಾರ್ಥಿವಾಹ ಮೂತ್ರಂ ಪ್ರಸೃಸುವು ಸರ್ವೇ ವ್ರಥಾಂ ಚಾಪಿ ಪ್ರಪೇದಿರೇ ಅಂತ ಹೇಳ್ತಾರೆ. ಎಷ್ಟರ ಮಟ್ಟಿಗೆ ಅಂದರೆ ಭೀಮಸೇನ ಹುಟ್ಟಿದ ಅಂತ ಗೊತ್ತಾದ ಕೂಡಲೇ ಪ್ರಪಂಚದಲ್ಲಿ ಯಾರ್ಯಾರು ದುಷ್ಟ ರಾಜರುಗಳಿದ್ದಾರೆ ಆ ಎಲ್ಲ ದುಷ್ಟ ರಾಜರುಗಳು ಕೂಡ ಮೂತ್ರ ಮಾಡಿಕೊಂಡ್ರು ಅಂತ ಹೇಳ್ತಾರೆ. ಅಂದರೆ ಹೆದರಿಕೆಯಿಂದ ಮೂತ್ರ ಮಾಡಿಕೊಂಡ್ರು ಅಂತ. ಕಾರಣ ಏನು ಅಂದರೆ ಇದು ಯಾರೋ ಬಲಿಷ್ಠನಾದವನು ಬಂದುಬಿಟ್ಟಿದ್ದಾನಲ್ವಾ ಅಂತ.
ವಾಹನ ನಿವ್ಯಶೀರ್ಯಂತ ವ್ಯಮುಂಚನ್ನಶ್ರುಬಿಂಧವ ಅಂತ ಹೇಳ್ತಾರೆ. ವಾಹನ ಮುಂತಾದವುಗಳೇನಿದ್ದಾವೆ ಆ ವಾಹನ ಮುಂತಾದವುಗಳು ಅಲ್ಲಲ್ಲೇ ತುಂಡಾಗಿ ಬಿದ್ದುವಂತೆ. ಅಷ್ಟು ಮಾತ್ರ ಅಲ್ಲ, ವ್ಯಮುಂಚನ್ ಅಶ್ವಬಿಂದವ, ವಾಹನಗಳೇನಿದೆ ಕುದುರೆ ಆನೆ ಮುಂತಾದವುಗಳು ಕಣ್ಣೀರು ಹಾಕ್ಲಿಕ್ಕೆ ಶುರು ಮಾಡಿದ್ವಂತೆ. ಯಾಕಂತ ಹೇಳಿದ್ರೆ ನಮಗಿನ ಅವಸಾನ ಕಾಲ ಬಂತು, ಹೋಗುವ ಕಾಲ ಬಂತು, ಭೀಮಸೇನ ಬಿಡುವುದಿಲ್ಲ ಅಂತ. ಅಂತಹ ಮಹಾಪರಾಕ್ರಮಿಯಾದವ ಅಂತ. ಯಥಾನಿಲ ಸಮುದ್ಭೂತ ಸಮರ್ಥ ಕಂಪತೆ ಭುವ. ವಾಯು ಅಂದರೆ ವಾಯುವೆ. ಅದಕ್ಕೆ ಉದಾಹರಣೆ ಹೇಳ್ತಾರೆ, ವಾಯುದೇವ ಭೀಮಸೇನನಾಗಿ ಬಂದದ್ರಿಂದ ಯಾವ ರೀತಿ ಅಂತೇಳಿದರೆ, ಹೇಗೆ ಒಂದು ಚಂಡಮಾರುತ ಬಂತು ಅಂತೇಳಿದರೆ, ಬಿರುಗಾಳಿ ಚಂಡಮಾರುತ ಬಂತು ಅಂದರೆ ಇದ್ದದ್ದನ್ನೆಲ್ಲ ಸರ್ವನಾಶ ಮಾಡಿ ಹೋಗ್ತದೆ. ಹಾಗೆ ಈ ಭೀಮಸೇನ ಬಂದ ಅಂತ ಹೇಳಿದ್ರೆ ಸರ್ವನಾಶ ಅಂತ. ಇವನಿಗೆ ಎದುರಾಳಿಯೇ ಇಲ್ಲ. ಆ ಚಂಡಮಾರುತಕ್ಕೆ ಯಾವ ರೀತಿ ಸುನಾಮಿ ಅಂತ ಹೇಳ್ತೇವಲ್ಲ, ಅದಕ್ಕೆ ಎದುರಾಳಿಯೇ ಇಲ್ಲ. ಆ ರೀತಿ ಭೀಮಸೇನಿಗೆ ಎದುರಾಳಿಯೇ ಇಲ್ಲ. ಮುಂದೆ ಗೊತ್ತಾಗುತ್ತೆ ನಮಗೆ, ಮಹಾಭಾರತ ಯುದ್ಧದಲ್ಲಿ ಗೊತ್ತಾಗುತ್ತೆ. ಕಡೆಗೆ ಎಲ್ಲಿವರೆಗೆ ಅಂದರೆ ಕೌರವರು ಎದುರಿಸಲಿಕ್ಕಾಗದೆ ಆನೆಗಳ ಪಡೆಯನ್ನು ಕಳಿಸ್ತಾ ಇದ್ರಂತೆ ಭೀಮಸೇನನ್ನು ಯುದ್ಧ ಮಾಡಲಿಕ್ಕೆ. ಒಂದು ಆನೆ ಅಲ್ಲ, ಇಡೀ ಆನೆಗಳ ಪಡೆಯನ್ನು ಕಳಿಸ್ತಾ ಇದ್ರಂತೆ. ಆ ಆನೆಗಳ ಪಡೆಯನ್ನು ಭೀಮಸೇನ ಹೇಗೆ ಚೆಚ್ಚಿ ಹಾಕ್ತಾ ಇದ್ದ ಅನ್ನೋದನ್ನು ನೋಡಿದಾಗ ಭೀಮಸೇನನ ಪರಾಕ್ರಮ ಗೊತ್ತಾಗ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಆ ದುಶ್ಯಾಸನನನ್ನು ಕೊಂದಾಗ ಆ ಒಂದು ದೃಶ್ಯ ಕಣ್ಣಿಗೆ ಕಟ್ಟುತ್ತದೆ, ಭೀಮಸೇನನ ಪರಾಕ್ರಮ ಏನು ಅಂತ. ದುಶ್ಯಾಸನನನ್ನು ಕೊಂದು ಅವನ ಎದೆಯನ್ನು ತಾನು ಸೀಳಿ ರಕ್ತವನ್ನು ಕುಡಿತಾ ಇರಬೇಕಾದ್ರೆ ಯಾರು ಧೈರ್ಯ ಇದ್ದರೆ ಬಂದರೆ ಇನ್ನು ಇಡೀ ರಣರಂಗ ಖಾಲಿಯಾಗಿತ್ತು. ದ್ರೋಣನೇ ಮುಂತಾದವರು ಕೂಡ ಹೆದರು ಹೋಗಿದ್ದಾರಂತೆ. ಯಾರೂ ಇಲ್ಲ ರಣರಂಗದಲ್ಲಿ, ಇಡೀ ರಣರಂಗ ಖಾಲಿ. ಕುರುಕ್ಷೇತ್ರದ ರಣರಂಗ ಇದನ್ನು ವರ್ಣನೆಯನ್ನು ಮಾಡುತ್ತದೆ ಮಹಾಭಾರತ. ಹಾಗೆ ಮಹಾಪರಾಕ್ರಮಿಯಾದವ ಭೀಮಸೇನ, ಅವನು ಹುಟ್ಟುಕೊಂಡು ಬಂದಿದ್ದಾನಂತೆ. ಇದಂ ಚಾದ್ಭುತ ಮಾತ್ರ ಆಸೀತ್. ಅಷ್ಟು ಮಾತ್ರ ಅಲ್ಲ, ವೈಶಂಪಾಯನರು ಹೇಳ್ತಾರೆ ಇನ್ನೊಂದು ಅದ್ಭುತ ಘಟಿಸಿಬಿಡ್ತು ಅಂತ. ಭೀಮಸೇನ ಹುಟ್ಟಿ ಒಂದು 10 ದಿನ ಆಗಿದೆಯಂತೆ, ಅಷ್ಟೇ 10 ದಿನ ಆಗಿದೆ. ಆ 10ನೇ ದಿನದಲ್ಲಿ ಕುಂತೀತು ಸಹಪುತ್ರೇಣ ಯಾತ ಶುಚಿರುಚಿರಂ ಸರಹ. ಕುಂತಿ ಆ ಭೀಮಸೇನ ಪುಟ್ಟ ಮಗು, ಆ ಮಗುವನ್ನು ಕರ್ಕೊಂಡು ಒಂದು ಸರೋವರಕ್ಕೆ ಹೋಗಿದ್ದಾಳಂತೆ. ಸರೋವರದ ಹತ್ರ ಹೋಗ್ತಾ ಇರಬೇಕಾದ್ರೆ ಹಿಂದಿನಿಂದ ಪಾಂಡುರಾಜ ಬರ್ತಾ ಇದ್ದಾನೆ. ಒಂದು ಹುಲಿ ಹಿಂದಿನಿಂದ ಬಂತಂತೆ. ಹುಲಿ ಬಂದು ಇನ್ನೇನು ಕುಂತಿಯ ಮೇಲೆ ಬೀಳಬೇಕು ಅಂತ ಹೇಳಬೇಕಾದ್ರೆ ಪಾಂಡುರಾಜ ತಾನು ಬಾಣವನ್ನು ಪ್ರಯೋಗವನ್ನು ಮಾಡಿದಂತೆ ಆ ಹುಲಿ ಮೇಲೆ. ಆ ಹುಲಿ ಆ ಬಾಣಕ್ಕೆ ಸಿಲುಕಿದ್ದಾಗಿ ತಾನು ಪ್ರಾಣವನ್ನು ಬಿಡುವುದಕ್ಕಿಂತ ಮುಂಚೆ ಜೋರಾಗಿ ಗರ್ಜನೆ ಮಾಡಿದೆಯಂತೆ. ಎಷ್ಟು ಭಯಂಕರವಾಗಿ ಗರ್ಜನೆ ಮಾಡಿದೆ ಅಂತ ಹೇಳಿದರೆ ಆ ಗರ್ಜನೆಯಿಂದಾಗಿ ಕುಂತಿ ಹೆದರಿ ಹೋದ್ಲಂತೆ. ಹೆದರಿ ಆ ಮಗು ಏನಿದೆ ಕೈಲಿದ್ದ ಮಗು, ಆ ಮಗುವನ್ನು ತಾನು ಬಿಟ್ಟುಬಿಟ್ಟಿದ್ದಾಳಂತೆ. ಆ ಮಗು ಏನಿದೆ ಆ ಮಗು ತಾನು ಮೇಲಿನಿಂದ ಕೆಳಗೆ ಬಿತ್ತಂತೆ. ಅದಿದ್ದದ್ದೆಲ್ಲಿಂದ ಶತಶೃಂಗ ಪರ್ವತ ಅಂತ, ಶತಶೃಂಗ ಪರ್ವತದಲ್ಲಿ ಇದ್ದದಂತೆ. ಆ ಶತಶೃಂಗ ಪರ್ವತದಲ್ಲಿ ಅವಳು ಮೇಲೆ ಹೋಗಿದ್ದಾಳೆ ಅಂತ ಕಾಣಿಸ್ತದೆ. ಆ ಮೇಲಿನಿಂದ ಮಗುವನ್ನು ಕೆಳಗೆ ಬಿಟ್ಟಾಗ ಕೈ ಜಾರಿ ಅದು ಕೆಳಗೊಂದು ದೊಡ್ಡ ಬಂಡೆ, ಆ ಬಂಡೆ ಮೇಲೆ ಮಗು ಬಿತ್ತಂತೆ. ನಿಜವಾಗ್ಲೂ ಮಗು ಸತ್ತು ಹೋಗಿಬಿಡಬೇಕು, ಕೈಕಾಲು ಮುರಿದು ಹೋಗಬೇಕು. ಇದು ಹಾಗಾಗಲಿಲ್ಲ ಅಂತ ಹೇಳ್ತಾರೆ. ಮತ್ತು ಆ ದೊಡ್ಡ ಬಂಡೆಯ ಮೇಲೆ ಬಿದ್ದಾಗ ಬಂಡೆಯೇ ನುಚ್ಚು ನೂರಾಗೋಯ್ತು ಅಂತ ಹೇಳ್ತಾರೆ ಭೀಮಸೇನ. ಆ ಪುಟ್ಟ ಮಗು, ಇನ್ನು 10 ದಿನದ ಮಗು ಒಂದು ದೊಡ್ಡ ಬಂಡೆ ಮೇಲೆ ಬಿದ್ದಾಗ ಬಂಡೆಯೇ ನುಚ್ಚು ನೂರಾಗೋಯ್ತು. ಇದಕ್ಕಿಂತ ದೊಡ್ಡದು ಇನ್ನೇನು ಬೇಕು ಅಂತ ಹೇಳ್ತಾರೆ. ಭೀಮಸೇನನ ಸಾಮರ್ಥ್ಯಕ್ಕೆ ಇದನ್ನು ಕುಂತಿ ಹೇಳ್ತಾಳೆ. ಮುಂದೆ ಬರ್ತದೆ, ಬಕಾಸುರನನ್ನು ಕೊಲ್ಲಿಕ್ಕೆ ಕಳಿಸಬೇಕಾದ್ರೆ ಕುಂತಿ ಭೀಮಸೇನನನ್ನು ಕಳಿಸ್ಬೇಕಾದ್ರೆ ಧರ್ಮರಾಜ ಹೇಳ್ತಾನೆ, ಏನು ಭೀಮಸೇನನನ್ನು ಕಳಿಸ್ತಾ ಇದೆಯಾ, ನಾವು ಬದುಕಿರುವುದೇ ಅವನಿಂದ ಅಂತ ಹೇಳಿದಾಗ ಕುಂತಿ ತಾಯಿ ಅಂದರೆ ನೋಡಿ, ಯಾವ ಮಕ್ಕಳ ಬಗ್ಗೆ ತಾಯಿಗೆ ಎಷ್ಟಂದ್ರೂ ಒಬ್ಬ ಸಾವಿನ ದವಡೆಗೆ ದೂಡಬೇಕಾದ್ರೆ ಎಷ್ಟು ಭಯ ಆಗಿರಲಿಕ್ಕಿಲ್ಲ. ಆದರೆ ಕುಂತಿಗೆ ಭಯ ಇಲ್ಲ. ನಿನಗೇನು ಗೊತ್ತು ಅಂತ ಕೇಳ್ತಾಳೆ ಧರ್ಮರಾಜನಿಗೆ. ನನ್ನ ಭೀಮಸೇನ ಏನಿದ್ದಾನೆ ಅವನ ಸಾಮರ್ಥ್ಯ ನನಗೆ ಮಾತ್ರ ಗೊತ್ತು. ಯಾಕಂದರೆ ಹುಟ್ಟಿದ ಮಗು ಒಂದು ಬಂಡೆ ಮೇಲೆ ಬಿದ್ದು ಬಂಡೆಯೇ ನುಚ್ಚುನೂರಾಗಿ ಹೋಗಿದೆ ಅಂತ ಹೇಳಿದರೆ ಇವನನ್ನು ಎದುರಿಸಲಿಕ್ಕೆ ಯಾರಿದ್ದಾರೆ? ಬಕಾಸುರ ಇವನ ಮುಂದೆ ಯಾವ ಲೆಕ್ಕವೂ ಅಲ್ಲ ಅಂತ ಕಳಿಸಿಕೊಡ್ತಾಳೆ ಧೈರ್ಯದಿಂದ ತಾಯಿ. ಯಾಕಂತೇಳಿದರೆ ಅಂಥ ಒಂದು ಘಟನೆ ಘಟಿಸಿದೆ ಅಂತ ಹೇಳ್ತಾರೆ. ಭೀಮಸೇನ ತಾನು ಹುಟ್ಟಿದ ಮಾತ್ರದಲ್ಲಿಯೇ ಅಷ್ಟು ಇದು ಘಟನೆ ಘಟಿಸಿದೆ ಅಂತ ತಿಳಿಸ್ಕೊಂಡು ಹೋಗ್ತಾರೆ. ತಿಳಿಸಿ ಹೇಳ್ತಾರೆ, ಯಾವಾಗ ಭೀಮಸೇನ ಹುಟ್ಟಿದ, ಭೀಮಸೇನ ಅವತರಿಸಿದ ದಿನ ಯಾವತ್ತು ಅದನ್ನು ಹೇಳ್ತಾರೆ. ಮಘೇ ಚಂದ್ರಮಸಾಯುಕ್ತೆ ಸಿಂಹೇ ಚಾಭ್ಯುದಿತೆ ಗುರೌ ದಿವಾ ಮಧ್ಯಗತೆ ಸೂರ್ಯೇ ತಿಥೋ ಪುಣ್ಯೇ ತ್ರಯೋದಶೆ ಮೈತ್ರೇ ಮುಹೂರ್ತೆ ಸಾ ಕುಂತಿ ಸುಷುವೆ ಭೀಮಮಚ್ಯುತಂ ಅಂತ ಹೇಳ್ತಾರೆ. ಮಾಘ ಮಾಸದಲ್ಲಿ ಮಖ ನಕ್ಷತ್ರದಲ್ಲಿ ಭೀಮಸೇನ ತಾನು ಬಂದಂತೆ.
ಇಲ್ಲಿ ವಾಸ್ತವಿಕವಾಗಿ ಮಾಘ ಮಾಸ ಅಂತ ಹೇಳುವುದಿಲ್ಲ, ಆದರೆ ಮುಂದೆ ಅದು ನಮಗೆ ಗೊತ್ತಾಗುತ್ತೆ. ಇಲ್ಲಿ ಮಘೆ ಅಂತ ಅಷ್ಟೇ ಹೇಳಿದ್ದಾರೆ. ಮಘೆ ಅಂತ ಹೇಳಿದರೆ ಮಾಘ ಮಾಸ ಅಥವಾ ಮಖ ನಕ್ಷತ್ರ ಎರಡು. ಮಾಘ ಮಾಸವನ್ನು ಇಟ್ಕೊಳ್ಬೇಕಾಗ್ತದೆ. ಮಖ ನಕ್ಷತ್ರ ಅದು ಕೂಡ ಗುರು ಸಿಂಹರಾಶಿಯಲ್ಲಿರಬೇಕಾದ್ರೆ, ಅಂದರೆ ಗುರು ಚಂದ್ರ ಇಬ್ಬರೂ ಕೂಡ ಸಿಂಹರಾಶಿಯಲ್ಲಿರಬೇಕಾದ್ರೆ ಹುಟ್ಕೊಂಡ್ಬಂದಿದ್ದಾನೆ. ಇದು ಯಾಕೆ ಇದನ್ನು ತಿಳಿಸ್ತಾ ಇದ್ದಾರೆ? ಗುರು ಸಿಂಹರಾಶಿಯಲ್ಲಿದ್ದಾಗ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಇದು ಯಾರು ಜ್ಯೋತಿಷ್ಕರಿದ್ದಾರೆ ಅವರಿಗೆ ಬಹಳ ಆಹಾರ. ಜ್ಯೋತಿಷ್ಯವನ್ನು ಬಲ್ಲವರಿಗೆ ಭೀಮಸೇನನ ವ್ಯಕ್ತಿತ್ವ ಎಂಥದ್ದು ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಚಂದ್ರ ಗುರು ಇಬ್ಬರು ಒಟ್ಟಿಗೆ ಇದ್ದಾರೆ ಅಂತ ಹೇಳಿದರೆ ಅದೇ ಗಜಕೇಸರಿ ಯೋಗ, ಕೇಸರಿ ಯೋಗ ಇಂಥದ್ದೆಲ್ಲ ಹೇಳ್ಕೊಂಬರ್ತಾರೆ. ಅದರಿಂದ ಏನೇನು ಅವನು ಆ ವ್ಯಕ್ತಿ ಯಾವ ರೀತಿ ಇರ್ತಾನೆ ಅಂಥ ಒಂದು ಯೋಗ ಇದ್ದಾಗ ಅಂತ. ಈ ರೀತಿ ಆ ಎರಡು ಯುಕ್ತವಾದಾಗ ತ್ರಯೋದಶಿಯ ದಿನ ಯುಧಿಷ್ಠಿರನು ಧರ್ಮರಾಜನು ಸೂರ್ಯ ಮಧ್ಯಾಹ್ನ ನಡುನೆತ್ತಿಯಲ್ಲಿದ್ದಾಗ ಹುಟ್ಟಿದ್ದು. ಭೀಮಸೇನನು ಕೂಡ ಹಾಗೆ ಅಂತ. ನಡುನೆತ್ತಿ ಅಂದರೆ ಅಭಿಜಿನ್ ಮುಹೂರ್ತ. ಅಭಿಜಿನ್ ಮುಹೂರ್ತ ಅನ್ನುವಂಥದ್ದು ಶ್ರೇಷ್ಠವಾದ ಮುಹೂರ್ತ ಅಂತ ಹೇಳ್ತಾರೆ. ಯಾವಾಗ ಸೂರ್ಯ ನಡುನೆತ್ತಿಗೆ ಬರ್ತಾನೆ ಅದು ಬಹಳ ಶ್ರೇಷ್ಠವಾದ ಮುಹೂರ್ತ ಅಂತೆ. ಅಲ್ಲಿ ಏನು ದೋಷ ಇದ್ದರೂ ಪರಿಹಾರ ಆಗುತ್ತಂತೆ. ಇದನ್ನು ಒಂದು ಕಡೆ ಹೇಳ್ತಾರೆ ಮಧ್ವಾಚಾರ್ಯ. ಯಾಕಂದರೆ ವಿಷ್ಣುವಿನ ಸುದರ್ಶನ ಚಕ್ರ ಆವಾಗ ಮೇಲೆ ತಿರುಗುತ್ತಾ ಇರ್ತದೆ, ಎಲ್ಲ ದೋಷವನ್ನು ಪರಿಹಾರ ಮಾಡುತ್ತದೆ ಅಂತ. ಅಂಥ ಒಂದು ಒಳ್ಳೆಯ ಮುಹೂರ್ತದಲ್ಲಿ ಭೀಮಸೇನ ತಾನು ಅವತರಿಸಿ ಬಂದಿದ್ದಾನೆ. ಧರ್ಮರಾಜನದ್ದು ಜ್ಯೇಷ್ಠ ನಕ್ಷತ್ರ ಪಂಚಮಿಯ ದಿನ, ಇವನು ಮಖ ನಕ್ಷತ್ರ ಮತ್ತು ತ್ರಯೋದಶಿಯ ದಿನ ಭೀಮಸೇನ ತಾನು ಅವತಾರ ಮಾಡಿ ಬಂದಿದ್ದಾನೆ. ಯಾವಾಗ ಭೀಮಸೇನ ಹುಟ್ಟಿದ ಅದರ ಹಿಂದಿನ ದಿನ ದುರ್ಯೋಧನ ತಾನು ಹುಟ್ಟಿದ್ದಾನೆ. ಭೀಮಸೇನನಿಗೂ ದುರ್ಯೋಧನನಿಗೂ ಒಂದೇ ದಿನದ ವ್ಯತ್ಯಾಸ. ಇದೇ ಸಂದರ್ಭದಲ್ಲಿಯೇ ಕೆಲವೊಂದು ಘಟನೆಗಳು ಘಟಿಸಿದೆ ನೋಡಿ. ಅದು ಕೂಡ ನಾವು ತಿಳ್ಕೊಳ್ಬೇಕಾದದ್ದು. ಭೀಮಸೇನ ಯಾವಾಗ ತಾನು ಹುಟ್ಟಿ ಬಂದ, ಈ ಭೀಮಸೇನ ಹುಟ್ಟಿ 6 ತಿಂಗಳಿಗೆ ಕೃಷ್ಣ ತಾನು ಅವತಾರ ಮಾಡಿ ಬಂದದ್ದು. ಅದಕ್ಕಿಂತ ಹಿಂದೆ ಯಾದವರಲ್ಲಿ ಕೆಲವರು ಹುಟ್ಟುಕೊಂಡಿದ್ದಾರೆ. ಇದೆಲ್ಲ ಘಟನೆಗಳೇನಿದೆ ಆ ಕಾಲಘಟ್ಟಗಳನ್ನು ಮಧ್ವಾಚಾರ್ಯರು ಬಹಳ ಸುಂದರವಾಗಿ ತಿಳಿಸ್ಕೊಂಡು ಹೋಗ್ತಾರೆ.